ಭಟ್ಕಳ ತಾಲೂಕಿನ ಹುರುಳಿ ಸರಣಿಯಲ್ಲಿರುವ ಅಹಮದ್ ಸಯೀದ್ ಜಾಮಿಯಾ ಮಸೀದಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರ ಸೌಹಾರ್ದತೆಗೆ ಸಾಕ್ಷಿಯಾಗಿ ಗಮನ ಸೆಳೆಯುತ್ತಿದೆ. ಮಸೀದಿಯಲ್ಲಿ ನಡೆದ ಇಫ್ತಾರ್ ಸೌಹಾರ್ದ ಕೂಟ ಕಾರ್ಯಕ್ರಮಕ್ಕೆ ನೂರಾರು ಹಿಂದೂ ಮುಸ್ಲಿಂ ಕ್ರೈಸ್ತರು ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜಿಡಿ ನಾಯ್ಕ್, ಹುರುಳಿ ಸಾಲ್ ಜಾಮಿಯಾ ಮಸೀದಿ ಪ್ರತಿ ವರ್ಷ ತಪ್ಪದೇ ಸ್ಥಳೀಯರನ್ನ ಸೇರಿಸಿಕೊಂಡು ಸೌಹಾರ್ದ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇದು ಇಲ್ಲಿನ ಧಾರ್ಮಿಕ ಭಾವೈಕ್ಯತೆಗೆ ಕೊಂಡಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆದ್ರಿಂದ ನಂಗನಿಸ್ತದೆ ರಂಜಾನ್ ತಿಂಗಳಲ್ಲಿ ಇತಿಹಾಸದಲ್ಲಿ ಯಾವಾಗೂ ರಂಜಾನ್ ತಿಂಗಳಲ್ಲಿ ಯಾವುದೇ ಅಹಿತ ಘಟನೆ ನಡೆದು ಇಲ್ಲ, ನಡೀಲೂಬಾರ್ದು ಅನಿಸ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ, ನಾವು ಅನ್ಯ ಧರ್ಮದವ್ರು ಕೂಡ ಆಯಾ ಧರ್ಮದವ್ರು ಯಾವ್ಯಾವ ಹಬ್ಬ ಆಚರಣೆ ಮಾಡ್ತಾರೆ, ಯಾವ್ಯಾವ ದೇವರ ಅನುಕರಣೆ ಮಾಡ್ತಾರೆ, ನಾವೆಲ್ಲರೂ ಸಹಕಾರ ಮಾಡ್ತೀವಿ. ನಾವು ಹಲವಾರು ದೇವರನ್ನ ಆಚರಣೆ ಮಾಡ್ತೀವಿ, ಹಲವಾರು ದೇವರನ್ನ ನಂಬ್ತೀವಿ. ನೀವು ಅಲ್ಲ ನಂಬ್ತೀವಿ, ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತನ್ ನಂಬ್ತಾರೆ. ಅವರವ್ರ ಆಚರಣೆಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಆಚರಣೆಗೆ ಯಾವ್ದು ನಿಷಿದ್ಧ ಇಲ್ಲ. ಅವ್ರವ್ರ ಧರ್ಮದ್ದು ಅವ್ರವ್ರ ಆಚರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಬ್ಬ ಹರಿದಿನ ಕೂಡ ನಾವೆಲ್ಲ ಖುಷಿಯಿಂದ ಆಚರಣೆ ಮಾಡ್ಬೇಕಾಗ್ತದೆ. ಇಲ್ಲಿ ಎಲ್ಲ ಸರ್ವ ಧರ್ಮದ್ರು ನಾವು ವಾಸ್ತವ ಮಾಡ್ತಕ್ಕಂಥ ದೇಶ ಇಂಡಿಯಾ ಅಂತ ಹೇಳಿದ್ರೆ, ಆದ್ರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂದ್ರೆ ನಾವೆಲ್ಲರೂ ಸಹೋದರರಾಗಿ ಅಣ್ಣತಮ್ಮದರಾಗಿ ಈ ಧರ್ಮಕ್ಕೆ, ಈ ಆಚರಣೆಗೆ ಹೆಚ್ಚು ಒತ್ತು ಕೊಟ್ರೆ ತಮಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗುತ್ತೆ. ಅಂಜುಮನ್ ಪದವಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಆರ್.ಎಸ್. ನಾಯಕ ಮಾತನಾಡಿ, ಮನುಷ್ಯರು ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುವುದೇ ಹಬ್ಬದ ಮೌಲ್ಯ. ಈ ಮೌಲ್ಯಗಳನ್ನು ಗಟ್ಟಿಗೊಳಿಸಲು ಪ್ರತಿ ವರ್ಷ ಈ ಮಸೀದಿ ವತಿಯಿಂದ ಸೌಹಾರ್ದ ಕಾರ್ಯಕ್ರಮಗಳು ನಡೆಯುತ್ತಲೇ ಇವೆ ಎಂದರು. ಸದ್ಭಾವನಾ ಮಂಚ್ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ್ ಮಾತನಾಡಿ, ಎಲ್ಲರೂ ಸೇರಿ ನೆಮ್ಮದಿಯಿಂದಿದ್ದೇವೆ ಎಂದು ತೋರ್ಪಡಿಸುವ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹಬ್ಬವನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತಾಗಲಿ ಎಂದರು. ಭಟ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹಾಗೂ ಸದ್ಭಾವನಾ ಮಂಚನ ಕಾರ್ಯದರ್ಶಿ ಎಂಆರ್ ಮಾನ್ವಿ ಮಾತನಾಡಿ, ನಮ್ಮಲ್ಲಿ ಭಯ, ಆತಂಕ, ದ್ವೇಷದ ವಾತಾವರಣದ ನಡುವೆ ಇಲ್ಲಿ ಪ್ರೀತಿ, ಪ್ರೇಮ, ಸೌಹಾರ್ದತೆಯ ಕುರಿತು ಚರ್ಚೆಗಳು ನಡೆಯುತ್ತಿರುವುದು ಸಂತೋಷದ ವಿಷಯ. ನಾವು ನಮ್ಮ ಧರ್ಮಗಳನ್ನು ಪಾಲಿಸುವುದರೊಂದಿಗೆ ಇತರರ ಧರ್ಮ ನಂಬಿಕೆಗಳನ್ನು ಗೌರವಿಸಿದಾಗ ಮಾತ್ರ ಸಮಾಜದಲ್ಲಿ ಸೌಹಾರ್ದತೆ ಉಂಟಾಗಲು ಸಾಧ್ಯವಾಗುತ್ತದೆ ಎಂದರು. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಎಲ್ಲರಲ್ಲೂ ಸಹಿತ ಸದ್ಭಾವನೆ ಮೂಡಬೇಕು, ಶಾಂತಿ ಸುವ್ಯವಸ್ಥೆ ಸದಾ ನೆಲೆಸಿರಬೇಕು ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಕಲಿತು ನಾವೆಲ್ಲರೂ ಒಟ್ಟಿಗೆ ನೆಮ್ಮದಿಯಿಂದ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ನಾವು ತೋರಿಸ್ಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಿತ ಈ ಸಂದೇಶವನ್ನು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ಇದನ್ನು ಪ್ರಚುರಪಡಿಸಬೇಕು. ಈ ಹಬ್ಬಗಳು ಮತ್ತು ಧರ್ಮಗಳು ಮನುಷ್ಯರಲ್ಲಿ ಒಬ್ಬರನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಸ್ನೇಹದಿಂದ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾ ಇರಬೇಕು ಎನ್ನುವುದೇ ಎಲ್ಲ ಹಬ್ಬಗಳ, ಎಲ್ಲ ಆಚರಣೆಗಳ ಹಿಂದೆ ಇರುವಂಥ ಒಂದು ಮೌಲ್ಯ. ಆ ಮೌಲ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರತಿ ವರ್ಷ ನಮ್ಮ ಭಟ್ಕಳದ ಮುಸ್ಲಿಂ ಬಾಂಧವರು ಮತ್ತು ನಮ್ಮ ಸದ್ಭಾವನಾ ಮಂಚ ಇವೆಲ್ಲ ನಿರಂತರವಾಗಿ ಪ್ರಯತ್ನಿಸ್ತಾ ಇರ್ತವೆ. ಕಾರ್ಯಕ್ರಮದಲ್ಲಿ ಅಹಮದ್ ಸಯೀದ್, ಜಾಮಿಯಾ ಮಸೀದಿಯ ಇಮಾಮ್ ಮತ್ತು ಖತೀಬ್ ಮೌಲಾನಾ ಮುಹಮ್ಮದ್ ಜಾಫರ್ ಪಕ್ಕಿಬಾವ್, ಜಮಾತೆ ಇಸ್ಲಾಮಿ ಹಿಂದ್ ಪ್ರಭಾರಿ ಅಧ್ಯಕ್ಷ ಮುಜಾಹಿದ್ ಮುಸ್ತಫಾ ಸೇರಿದಂತೆ ಹಿಂದೂ ಮುಸ್ಲಿಂ ಕ್ರೈಸ್ತ ಮುಖಂಡರು ಭಾಗವಹಿಸಿದರು. ಉದಯ ನಾಯ್ಕ್, ನುಡಿಸಿರ ನ್ಯೂಸ್, ಭಟ್ಕಳ.